ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಶೋಕ್, ಏನ್ ಪ್ಲಾನ್ಸ್ ಇವತ್ತು? ಪ್ಲಾನ್ ಅಂತ ಏನೂ ಇಲ್ಲ, ಭೈರವಿ ಜೊತೆ ಇರೋದು ಅಷ್ಟೇ. ಅಚ್ಚರಿ, ಸಾಧ್ಯ ಆದ್ರೆ ರಾಕಿಗೆ ಹೇಳಿ ಲಾಯರ್ ಹತ್ರ ಮಾತಾಡ್ಬಿಡಿ. ನಮ್ ಪ್ರಾಪರ್ಟಿ ಕೇಸಿನ ಬಗ್ಗೆ ಇನ್ಮೇಲಾದ್ರೂ ಒಂದ್ ಸ್ವಲ್ಪ ಗಮನ ಕೊಡ್ಬೇಕು. ಮತ್ತೆ ಲಕ್ಷಗಳಿಗೆ ಒದ್ದಾಡೋ ಪರಿಸ್ಥಿತಿ ಇನ್ ಮುಂದೆ ಬರಬಾರ್ದು. ಸರಿ, ಭೈರವಿನ ರೆಡಿ ಮಾಡಿ ತಿಂಡಿ ತಿನ್ಸಿ ಕಾಲ್ ಮಾಡ್ತೀನಿ. ಪುಟ್ಟ ಮಗಳೇ, ಎದ್ದೇಳು. ಇಲ್ಲಿ ನೋಡು, ಅಮ್ಮ ಆಗ್ಲಿ ರೆಡಿಯಾಗಿ ಕೆಲ್ಸಕ್ಕೆ ಹೋಗ್ತಿದಾರೆ. ಎದ್ದೇಳಮ್ಮ, ಎದ್ದೇಳು, ಎದ್ದೇಳ್ಬೇಕಪ್ಪ. ಭೈರವಿ, 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 ಇಲ್ಲೋಡು ಮಗಳ, ಇಲ್ಲೋಡು, 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 ಇಲ್ಲಿ. ಶುಗಮಿ, ಶುಗಮಿ, ಇಲ್ಲೋಡು, ಇವ್ಳು ನೋಡ್ತಾನೆ ಇಲ್ಲ. ಭೈರವಿ, ಭೈರವಿ, ಎದಳು ಮಗಳ, ಭೈರವಿ, ಎದಳು ಮಗಳ, ಭೈರವಿ, ಕಣ್ಬಿಡು, ಕಣ್ಬಿಡು ಮಗಳ, ಭೈರವಿ, ಇಲ್ಲೋಡು, ಇಲ್ಲೋಡು, ಅಪ್ಪ ನೋಡು, ಅಪ್ಪ ನೋಡು. ಶುಗಮಿ, ಶುಗಮಿ, ಇವಳು ಕಣ್ಣೆ ಬಿಡ್ತಿಲ್ಲ. ಶುಗಮಿ, ಭೈರವಿ, ಭೈರವಿ, ಶುಗಮಿ, ಈ ಒಂದು ಕೆಲಸ ಮಾಡು, ಆಂಬುಲೆನ್ಸ್ಗೆ ಫೋನ್ ಮಾಡು, ಆಂಬುಲೆನ್ಸ್ಗೆ ಫೋನ್ ಮಾಡು, ಬೇಗ ಕಾಲ್ ಮಾಡು. ಭೈರವಿ. ಅಶೋಕ್, ಇವಳ ಬಗ್ಗೆ ನಿಮಗ್ ಗೊತ್ತಿಲ್ವಾ? ಹಾ, ದೊಡ್ಡ ತರ್ಲೆ ಇವಳು, ಬರೀ ಆಕ್ಟಿಂಗ್ ಮಾಡ್ತಾ ಇದ್ದಾಳೆ ಅಷ್ಟೇ. ಆಕ್ಟಿಂಗ? ಏಯ್ ತರ್ಲೆ, ಎದ್ದೇಳೆ ಮೇಲೆ. ನೋಡು, ಅಪ್ಪ ಆಲ್ರೆಡಿ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಬೆಳಿಗ್ಗೆ ಅವ್ರಿಗೆ ಯಾಕೆ ಸುಮ್ನೆ ಟೆನ್ಷನ್ ಕೊಡ್ತೀಯಾ? ಎದ್ದೇಳ್ತೋ ಇಲ್ವೋ ಇವಾಗ? ಎದ್ದೇಳ್ ಭೈರವಿ. ನೋಡಿದ್ರಾ, ಹೇಗೋ ನಾಟಕ ಮಾಡಿ ಒಂದ್ 15 ನಿಮಿಷ ಎಕ್ಸ್ಟ್ರಾ ಮಲ್ಕೊಳ್ಳೋಣ ಅಂದ್ರೆ ನೀನ್ ಬಿಡೋದೇ ಇಲ್ವಲ್ಲಮ್ಮ. ನಂಗ್ ಕಣ್ಣು ಹೊಡೆದ್ರೆ ಗೊತ್ತಾಗಲ್ವ ನಿಂಗೆ? ಪತಿದೇವರು ಟೆನ್ಷನ್ ಆಗ್ಬಿಟ್ರಂತೆ, ನೀನ್ ಅದಕ್ಕೆ ನಿಜ ಹೇಳ್ಬಿಟ್ಟಿಯಂತೆ. ಸರಿಯಾಗಿದ್ದಾರೆ ಗಂಡ ಹೆಂಡತಿ. ಶುಗಾಮಿ, ನೀನೇನು ಅವ್ರ ಜೊತೆ ಸೇರ್ಕೊಂಡು ಆಟ ಆಡ್ತಿದ್ಯಾ? ಇದೇನು ತಮಾಷೆ ಮಾಡೋ ವಿಷಯನಾ? ಏಯ್ ತರ್ಲೆ, ಬಾ, ನಿನ್ ಜೊತೆ ಮಾತಾಡ್ಬೇಕು. ಯಾಕಪ್ಪ? ಸುಮ್ನೆ ಬರ್ತೀಯ ಇಲ್ವಾ ನೀನು? ಬಾ. ಅಲ್ಲ ಅಶೋಕ್, ಯಾಕಿಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದ್ದೀರಾ ನೀವು? ಅಶೋಕ್, ಅಪ್ಪ ಮಗಳದ್ದು ದಿನಾ ಬೆಳಗಾದ್ರೆ ಇದ್ದಿದ್ದೆ. ಏನೋ ದೊಡ್ಡದಾಗ ಹೊಡೆಯೋ ತರ ಕರ್ಕೊಂಡು ಹೋಗ್ತಿದ್ದಾರೆ. ಅಲ್ಲಿ ನೋಡಿದ್ರೆ ತಣ್ಣಗಾಗೋಗಿರ್ತಾರೆ. ಆದಿಗುರು, ಬೊಂಬೆನ ಮಣ್ಣಲ್ಲಿ ಹೂತ್ ಹಾಕಿದ್ಮೇಲೆ ಬೆಡ್ರೂಮಲ್ಲಿ ಏನು ತೊಂದರೆ ಇಲ್ಲ ಅಲ್ವಾ? ಇಲ್ಲ, ಮತ್ತೆ ಬಂದ್ರೆ ಬರಕ್ಕೆ ಸಾಧ್ಯನೇ ಇಲ್ಲ. ಹಾಗಂತ ನಾವು ನೆಗ್ಲೆಕ್ಟ್ ಮಾಡೋದಕ್ಕೂ ಆಗಲ್ಲ. ಆ ಆತ್ಮಕ್ಕೆ ಯಾಕೆ ಮೋಕ್ಷ ಇನ್ನೂ ಸಿಕ್ಕಿಲ್ಲ? ಇನ್ನೂ ಇಲ್ಲೇ ಓಡಾಡ್ತಾ ಇದೆಯಲ್ಲ. ತುಂಬ ವಯಸ್ಸಾಗಿರೋರು ನಾರ್ಮಲ್ ಆಗಿ ಸತ್ರೆ, ಅಂದರೆ ಕಾಯಿಲೆ ಬಂದು ಸತ್ರೆ, ಅಥವಾ ರಾತ್ರಿ ಮಲ್ಗಿದ್ದಾಗ ನಿದ್ರೆಲೆ ಪ್ರಾಣ ಹೋದ್ರೆ ಅಂತ ಆತ್ಮಗಳಿಗೆ ಶಕ್ತಿ ಕಡಿಮೆ ಇರುತ್ತೆ. ಸತ್ತ 48 ಗಂಟೆ ಒಳಗಡೆ ಇನ್ನೊಂದು ಭ್ರೂಣದ ಒಳಗಡೆ ಹೋಗಿ ಮರು ಜನ್ಮ ತಾಳ್ತಾರೆ. ಈಗ ಅಕಾಲಿಕ ಮರಣ ಅಂತಾರಲ್ಲ, ಅದೇ ತುಂಬ ಕನಸುಗಳನ್ನು ಕಟ್ಕೊಂಡಿರೋರು ಕಡಿಮೆ ವಯಸ್ಸಲ್ಲೇ ಸತ್ರೆ, ಇಲ್ಲ ಸೂಸೈಡ್ ಮಾಡ್ಕೊಂಡ್ರೆ, ಅಥವಾ ಕೊಲೆಯಾಗಿ ಸತ್ತೋದ್ರೆ ಅಂಥ ಆತ್ಮಗಳಿಗೆ ಜಾಸ್ತಿ ಶಕ್ತಿ ಇರುತ್ತೆ.
ಅಂತ ಆತ್ಮಗಳು ಆಸೆಗಳನ್ನ ಪೂರೈಸ್ಕೊಂಡಿರಲ್ಲ. ಅಂಥ ಆತ್ಮಗಳು ವೈಲೆಂಟ್ ಆಗಿರತ್ತೆ. ತನ್ನ ಆಸೆಗಳನ್ನ ಪೂರೈಸ್ಕೊಳ್ಳೋದಕ್ಕೋಸ್ಕರ ನಮ್ಮ ಸುತ್ತಾನೇ ಓಡಾಡ್ತಿರತ್ತೆ. ಇದೇನಿದು ಬೊಂಬೆ ಇಷ್ಟೊಂದು ಮಣ್ಣಾಗೋಗಿದೆ? ಅಯ್ಯಯ್ಯೋ, ಯಾರು ಎತ್ಕೊಂಡಿದ್ರು ಇದನ್ನ? ಅಲ್ಲ, ಈ ಬೊಂಬೆ ಜೊತೆ ಆಟಾಡೋದಿಕ್ಕೆ ನಮ್ಮನೇಲಿ ಯಾರು ಆ ಥರ ಮಕ್ಕಳು ಇಲ್ಲ. ಹೇಗ್ ಬೊಂಬೆ ಧೂಳಾಯ್ತು? ಏನಾಯ್ತಪ್ಪ? ಅಪ್ಪ ಏನಾಯ್ತು? ಕಂದ, ಇದೇ ಲಾಸ್ಟ್. ಇನ್ನೊಂದ್ಸಲ ಈ ರೀತಿ ಮೂಚೆ ಹೋದಾಗೆ, ನಿದ್ದೆಯಿಂದ ಎದ್ದೇಳ್ದಿರೋ ಹಾಗೆಲ್ಲ ನಾಟಕ ಮಾಡಿದ್ರೆ ಚೆನ್ನಾಗಿರಲ್ಲ. ನಮಗೆಲ್ಲ ಎಷ್ಟು ಗಾಬರಿ ಆಗುತ್ತೆ ಗೊತ್ತಾ? ಒಂದು ಕ್ಷಣ ನಾನು ಎದೆ ಬಡಿತಾನೆ ನಿಂತೋದಾಗಿತ್ತು ಗೊತ್ತಾ? ಒಂದು ಕ್ಷಣ ಪ್ರಾಣ ಹೋಗಿ ವಾಪಸ್ ಬಂದಂಗಾಯ್ತು. ನೋಡು, ಅಪ್ಪಂಗೇನಾದರೂ ಆದರೆ ನೀಗೇನು ಪರವಾಗಿಲ್ವಾ? ಯಾಕಪ್ಪ ಹೀಗೆಲ್ಲ ಮಾತಾಡ್ತಿದ್ಯಾ? ಹಾಗೆಲ್ಲ ಮಾತಾಡ್ಬೇಡ ಅಪ್ಪ. ಮತ್ಯಾಕೆ ಥರ ಮಾಡಿದೆ ಮಗಳೇ? ಈಗ ನೀನಿರೋ ಪರಿಸ್ಥಿತಿಲಿ ಈಗೊಂದು ಸಣ್ಣ ಪ್ರಾಬ್ಲಮ್ ಆದರೂ ನಮಗೆಲ್ಲ ಎಷ್ಟು ಗಾಬರಿ ಆಗುತ್ತೆ ಗೊತ್ತಾ? ಗೊತ್ತು ಅಪ್ಪ, ಆದ್ರೆ ನಾನು ಆ ತರ ಯೋಚನೆ ಮಾಡ್ಲಿಲ್ಲ. ನಾನು ಈಗ ಆಕ್ಟ್ ಮಾಡಿದ್ರೆ ನೀವ್ ತರ್ಲೆ ಅಂತ ಹೇಳ್ತೀರಾ, ನಗ್ತೀರಾ ಅಂತ ಅಂದ್ಕೊಂಡೆ ಅಪ್ಪ. ನಿಮ್ ಮನ್ಸಿಗೆ ಇಷ್ಟೊಂದು ಗಾಬರಿ ಆಗುತ್ತೆ ಅಂತ ನಂಗೆ ಗೊತ್ತಿರ್ಲಿಲ್ಲ ಅಪ್ಪ.